ಶ್ರೀಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. 2024 ಚಾಂದ್ರಮಾನ ಯುಗಾದಿ ಹಬ್ಬಕ್ಕೆ ನಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು ತಿಳಿಸ್ತಾ, ಈ ಒಂದು ವರ್ಷದಲ್ಲಿ ಬರೋ ವರ್ಷ ಅಂದರೆ 2025 ಯುಗಾದಿವರೆಗೂ ಸುಮಾರು 12 ತಿಂಗಳ ಕಾಲ 12 ಮಾಸಗಳು ಬರುತ್ತೆ. ಈ 12 ಮಾಸಗಳಲ್ಲಿ ದ್ವಾದಶಿ ರಾಶಿಗಳವರಿಗೆ, ಅದರಲ್ಲಿಯೂ ಕೂಡ ಮಕರ ರಾಶಿಯವರಿಗೆ ಈ ಒಂದು ಗ್ರಹಗಳ ಸಂಚಾರದಿಂದ ಪ್ರತಿಯೊಂದು ಮಾಸದಲ್ಲಿಯೂ ಸೂರ್ಯ ಬದಲಾವಣೆಯಿಂದ ಆಗುವಂತಹ ಅನುಕೂಲತೆಗಳು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಿ, ಮಕರ ರಾಶಿಯವರಿಗೆ ಮೇಷರಾಶಿಯಲ್ಲಿ ಸೂರ್ಯ 13ನೇ ತಾರೀಕು ಏಪ್ರಿಲ್ಗೆ ಸಂಚಾರ ಮಾಡ್ತಾರೆ. ಹಾಗಾಗಿ ನಿಮ್ಮ ರಾಶಿಯಿಂದ ಚತುರ್ಥ ಭಾಗದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸೂರ್ಯ ಗುರು ಜೊತೆ ಎತಿಯಾಗಿದ್ದಾನೆ. ಹಾಗಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ವಿಶೇಷವಾದಂತಹ ಅಭಿವೃದ್ಧಿದಾಯಕವಾದ ಪ್ರಯತ್ನಗಳು, ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆ, ಡೆವಲಪ್ಮೆಂಟ್ಸ್, ಕ್ರಿಯಾಶೀಲತೆ, ಕೆಲಸ ಕಾರ್ಯಗಳು, ಹೊಸ ಹೊಸ ಪ್ರಯತ್ನಗಳು ಇವೆಲ್ಲವೂ ಕೂಡ ಚೆನ್ನಾಗಿ ನಡೆಯುತ್ತೆ. ಈ ವಿಚಾರದಲ್ಲಿ ಉತ್ತಮವಾದಂತಹ ಪ್ರತಿಫಲ ಇರುತ್ತೆ. ಮೇ 14ನೇ ತಾರೀಕಿಗೆ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಮೇ 1ನೇ ತಾರೀಕಿಗೆ ಗುರು ಕೂಡ ಸಂಚಾರ ಮಾಡಿರ್ತಾನೆ. ಗುರು ಮತ್ತೆ ಸೂರ್ಯ ಮತ್ತೆ ವೃಷಭ ರಾಶಿಯಲ್ಲಿ ಅತಿ ಆಗ್ತಾರೆ. ಹಾಗಾಗಿ ವೃಷಭ ರಾಶಿಯಲ್ಲಿ ಅತಿ ಆಗೋದ್ರಿಂದ ಈ ಒಂದು ಸಮಯದಲ್ಲಿ ಅಂದರೆ ಮೇ 14ರ ನಂತರ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಅಭಿವೃದ್ಧಿದಾಯಕ ಫಲ ಸಿಗುತ್ತೆ. ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದಾರೆ ಅಂತಹ ಅವರಿಗೆ ಸಂತಾನ ಭಾಗ್ಯ ವಿಚಾರದಲ್ಲಿ ತುಂಬ ಶ್ರೇಷ್ಠ ಸ್ಥಾನಕ್ಕೆ ಬೆಳೆಯುವಂತಹ ಮಕ್ಕಳು ಜನಿಸುವಂತಹ ಯೋಗ ಪ್ರಾಪ್ತಿ ಲಭಿಸುತ್ತೆ. ಮಕ್ಕಳ ವಿಷಯದಲ್ಲಿ ತುಂಬ ಅದ್ಭುತವಾದಂತಹ ಅನುಕೂಲತೆಗಳು, ವಿದ್ಯಾಭ್ಯಾಸದಲ್ಲಿ ಯಥೇಚ್ಛವಾದಂತಹ ವಿದ್ಯಾಭ್ಯಾಸದ ನಿಮಗೆ ಅನುಕೂಲವಾದಂತಹ ಪರಿಸ್ಥಿತಿಗಳು ಒದಗಿ ಬರುತ್ತೆ. ಜೂನ್ 14ನೇ ತಾರೀಕಿಗೆ ಸೂರ್ಯ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಮಿಥುನ ರಾಶಾಧಿಪತಿ ಬುಧ ಸೂರ್ಯನಿಗೆ ಸಮಾನವಾದಂತಹ ಗ್ರಹ ಆಗಿರ್ತಾನೆ. ಹಾಗಾಗಿ ಮಿತ್ರರ ಜೊತೆ ವ್ಯವಹಾರ ಮಾಡುವಂತಹದ್ದು, ಬಿಸ್ನೆಸ್ ಮಾಡುವಂತಹದ್ದು, ಅವರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುವಂತಹದ್ದು, ಸಮಾನವಾದಂತಹ ಬಿಸ್ನೆಸ್, ವ್ಯಾಪಾರ, ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಒಡಂಬಡಿಕೆಗಳು ಊರ್ಜಿತ ಆಗತ್ತೆ, ಸಕ್ಸಸ್ ಆಗತ್ತೆ, ಬೆಳವಣಿಗೆ ಆಗತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಯಾರೆಲ್ಲ ಈ ರೀತಿ ವ್ಯವಹಾರಗಳಲ್ಲಿ ಸ್ನೇಹಿತರೊಡನೆ ಒಳಗೂಡಿ ಮಾಡುವಂತಹ ವಿಷಯಕ್ಕೆ ಸುಸಂದರ್ಭ ಅಂತ ಹೇಳ್ಬೋದು. ಜುಲೈ 16ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ಕಟಕ ರಾಶಿಯಲ್ಲಿ ಸೂರ್ಯನಿಗೆ ಚಂದ್ರನ ಮನೆ ಮಿತ್ರಸ್ಥಾನ ಆಗಿರೋದ್ರಿಂದ ಯಾರು ವಿವಾಹ ಆಗಬೇಕು ಅಂತಿದ್ದೀರಾ ಮಕರ ರಾಶಿಯವರು, ಅಂತಹ ಅವರಿಗೆ ನಿಮಗೆ ಇಷ್ಟ ಆಗೋ ರೀತಿಯ ಹುಡುಗಿ ಸಿಗುವಂತಹದ್ದು, ಹುಡುಗರಿಗೆ ಅದೇ ಹುಡುಗಿಗೆ ಇಷ್ಟಪಡುವಂತಹ ಹುಡುಗರು ಸಿಗುವಂತಹದ್ದು, ಅಂದರೆ ವಧುವರರು ತಮ್ಮ ಮನಸ್ಸಂಕಲ್ಪದಲ್ಲಿ ಅಂದರೆ ಇಂಥವ್ರು ಸಿಗಬೇಕು ಅಂತ ಆಸೆ ಆಕಾಂಕ್ಷೆಯಲ್ಲಿ ಇಟ್ಕೊಂಡಿರ್ತೀರಾ, ಅಂತಹ ಅವರೇ ಸಿಗ್ತಾರೆ. ನೀವು ಇಷ್ಟಪಡುವಂಥವರೇ ದೊರೀತಾರೆ. ಈ ಸಮಯದಲ್ಲಿ ಪ್ರಯತ್ನ ಮಾಡಬೇಕು. ಈ ವಿಚಾರಕ್ಕೆ ನಿಮ್ಮ ಮನೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರೆ ಆ ವಿಚಾರಕ್ಕೆ ನಿಮಗೆ ಗ್ರೀನ್ ಸಿಗ್ನಲ್ ಸಿಗತ್ತೆ. ಹಾಗಾಗಿ ಒಳ್ಳೆಯ ಸುಸಂದರ್ಭ ವಿವಾಹಕ್ಕೆ. ದಂಪತಿಗಳಿಗೂ ಕೂಡ ಒಳ್ಳೆಯ ಮನಸ್ಥಿತಿ, ಮನೋಭಾವ, ಸಂತೃಪ್ತಿಕರವಾದಂಥ ಜೀವನ, ಒಂದು ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲ ಕೂಡ ಉದ್ಭವ ಆಗತ್ತೆ. ಈ ಸಮಯದಲ್ಲಿ ಯಥೇಚ್ಛವಾದಂತಹ ವಿಷಯಗಳು ನಿಮಗೆ ಬರುತ್ತೆ. ಈ ರೀತಿಯ ಒಂದು ಒಡಂಬಡಿಕೆ ಜೀವನ ನಡೆಸೋದಕ್ಕೆ ದಂಪತಿಗಳ ಮಧ್ಯೆ. ಆಗಸ್ಟ್ 17ರ ನಂತರ ಸೂರ್ಯ ಸಿಂಹರಾಶಿ ಪ್ರವೇಶ ಮಾಡ್ತಾನೆ. ಸಿಂಹರಾಶಿಯಲ್ಲಿರುವಂತಹ ಸೂರ್ಯನ ಪ್ರಭಾವದಿಂದ ಕುಂಭರಾಶಿಯವರಿಗೆ ಇನ್ನು ನೋಡ್ತಾ ಇರ್ತಕ್ಕಂತಹ ಶನಿಯ ದೃಷ್ಟಿ ಇರೋದ್ರಿಂದ, ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಸೂರ್ಯ ಸಿಂಹರಾಶಿಯಲ್ಲಿ ಆಗಸ್ಟ್ 17ನೇ ತಾರೀಕಿಂದ 1 ತಿಂಗಳ ಕಾಲ ಇರ್ತಾನೆ. ಹಾಗೆ ಶನಿ ಮತ್ತೆ ಸೂರ್ಯನ ದೃಷ್ಟಿ ಬೀಳೋದ್ರಿಂದ ಮಕರ ರಾಶಿಯವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಬರುತ್ತೆ. ತುಂಬ ಆಲಸ್ಯ ಉಂಟಾಗೋದು, ಆಯಾಸ ಉಂಟಾಗೋದು, ಆಕ್ಸಿಡೆಂಟ್ಸ್ ಆಗುವಂತಹದ್ದು, ಬಿದ್ದು ತಗಲಿಸ್ಕೊಳ್ಳುವಂತಹದ್ದು,
ಏನೋ ಕೆಲಸ ಮಾಡ್ತಾ ಇರ್ತೀರಾ, ಆ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಎಕ್ವಿಪ್ಮೆಂಟ್ಸ್ ಏನಿರುತ್ತೆ, ಆ ಎಕ್ವಿಪ್ಮೆಂಟ್ಸೇ ನಿಮಗೆ ತಗಲಿ ಗಾಯ ಆಗುವಂತಹದ್ದು, ಅಥವಾ ಒಂದು ವೆಹಿಕಲ್ ಅಂದರೆ ಕಾರ್ ಆಗಲಿ ಗಾಡಿ ಆಗಲಿ ಡ್ರೈವ್ ಮಾಡ್ತಾ ಇರ್ತೀರಾ, ತಗುಲಿಸ್ಕೊಳ್ಳುವಂತಹ ಸಾಧ್ಯತೆಗಳು ಅವಘಡಗಳಿರುತ್ತೆ. ಯಾಕೆಂದರೆ ಶನಿಯ ದೃಷ್ಟಿ ಸೂರ್ಯನ ಮೇಲಿದೆ. ಸೂರ್ಯ ಮತ್ತು ಶನಿ ಶತ್ರು ಗ್ರಹಗಳಾಗಿರೋದ್ರಿಂದ ಈ ಒಂದು ವೈಪರೀತ್ಯ ಆಗಸ್ಟ್ 17ರ ನಂತರ ಒಂದು ತಿಂಗಳ ಕಾಲ ಇರುತ್ತೆ. ಈ ಒಂದು ಸಮಯದಲ್ಲಿ ತುಂಬಾ ಜಾಗೃತರಾಗಿರಿ. ಸೊ ಈ ಒಂದು ಸಮಯದಲ್ಲಿ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ 8 ಎಳ್ಳು ಬತ್ತಿಗಳನ್ನು ಓಂ ಶಂ ಶನೇಶ್ವರಾಯ ನಮಃ ಅಂತ ಬೆಳಗಿಸಿ ಬರುವುದರಿಂದ ಈ ಒಂದು ಅವಘಡಗಳಿಂದ ನೀವು ತಪ್ಪಿಸ್ಕೊಳ್ಳುವಂತಹ ಯೋಗ ಸಿಗತ್ತೆ. ಸೆಪ್ಟೆಂಬರ್ 14ನೇ ತಾರೀಕಿಗೆ ಕನ್ಯಾ ರಾಶಿ ಪ್ರವೇಶ ಮಾಡ್ತಾನೆ. ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ, ಮೀನ ರಾಶಿಯಲ್ಲಿ ರಾಹು ದೃಷ್ಟಿ ಇರೋದ್ರಿಂದ ನಿಮ್ಮ ಭಾಗ್ಯ ಪ್ರಾಪ್ತಿಗಳಿಗೆ ಪೆಟ್ಟಾಗತ್ತೆ. ಯಾವುದೋ ಒಂದು ಅದೃಷ್ಟ ಬರುತ್ತೆ, ಭಾಗ್ಯ, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಥರ ಎಲ್ಲ ಪ್ಲಾನಿಂಗ್ ಇಟ್ಕೊಂಡಿರ್ತೀವಿ. ಯಾವುದೋ ಕಂಪ್ನಿ ಸ್ಟಾರ್ಟ್ ಮಾಡಬೇಕು, ವ್ಯವಹಾರ ಸ್ಟಾರ್ಟ್ ಮಾಡಬೇಕು, ವ್ಯಾಪಾರ ಸ್ಟಾರ್ಟ್ ಮಾಡಬೇಕು, ಈ ಥರ ಒಂದು ನಿಮ್ಮ ಒಂದು ಆಲೋಚನೆಗಳ ಒಂದು ಭಾಗ್ಯ ವಿಚಾರಗಳಿಗೆ ಒತ್ತಡ ಬರುತ್ತೆ, ಅಡಚಣೆ ಆಗತ್ತೆ, ಮಾಡೋಕ್ಕಾಗಲಿ ಸ್ಥಿರ ಮಾಡುತ್ತೆ. ಆ ರೀತಿ ಆಗುವಂಥದ್ದೇ ಈ ದುಷ್ಟಗ್ರಹಗಳ ದೃಷ್ಟಿ ಮತ್ತು ಪ್ರಭಾವದಿಂದ. ಹಾಗಾಗಿ ಇಲ್ಲಿ ಸೂರ್ಯನ ಪ್ರಭಾವ ಕಡಿಮೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕೇತು ಮತ್ತು ರಾಹು ಪರಿಹಾರ ಮಾಡ್ಕೊಳ್ಳಿ. ಕಾಲಸ್ಸಿ ಹೋಗಿ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ, ನಿಮ್ಮ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ. ಅಕ್ಟೋಬರ್ 17ನೇ ತಾರೀಕಿಗೆ ಸೂರ್ಯ ತುಲಾ ರಾಶಿ ಪ್ರವೇಶ ಮಾಡ್ತಾನೆ. ತುಲಾ ರಾಶಿಯಲ್ಲಿ ಸೂರ್ಯನು ನೀಚ ಸ್ಥಿತಿ ಸಂಚಾರ. ತುಲಾ ರಾಶಿಪತಿ ಶುಕ್ರನಿಗೆ ಶತ್ರುಭಾವದ ಗ್ರಹ ಆಗಿರುತ್ತೆ. ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ನೀಚವಾದಂತಹ ಕೆಲಸಗಳು ನಡೆದೋಗುತ್ತೆ. ನೀವೇನೋ ಟೈಪ್ ಮಾಡೋಕೆ ಹೋಗ್ತೀರಾ, ರಾಂಗ್ ಆಗೋಗ್ಬಿಟ್ಟು ನಿಮ್ಮ ತಲೆ ಮೇಲೆ ಆ ಒಂದು ಫೈನಾನ್ಸ್ ಅಕೌಂಟ್ಸು ಜವಾಬ್ದಾರಿ ಬೀಳುವಂತಹದ್ದು, ಅದು ಕೇಸು ಕೋರ್ಟು ಇವೆಲ್ಲ ಹೋಗುವಂಥ ಸ್ಥಿತಿಗಳು ಬರುತ್ತೆ. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ನಮ್ಗೆ ಯಾಕೋ ಟೈಮ್ ಸರಿ ಇರಲಿಲ್ಲ, ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಫಾಲ್ಟ್ ಆಯಿತು, ಯಾವುದೋ ಕೌಂಟಿಂಗಲ್ಲಿ ಡಿಫ್ರೆನ್ಸ್ ಆಯಿತು, ನಮ್ಮ ತಲೆ ಮೇಲೆ ಬಂದುಬಿಡ್ತು, ಏನು ಮಾಡೋದು, ಯಾಕೆ ಹಿಂಗಾಯಿತು, ಆ ಒಂದು ಸಮಯ ಸರಿ ಇರಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ಈ ಸಮಯ ಸರಿ ಇರೋದಿಲ್ಲ. ಕೆಲಸದ ವಿಚಾರದಲ್ಲಿ ನೀವು ಏನೇ ಕೆಲಸ ಮಾಡ್ತಾ ಇರಲಿ, ಏನೇ ವೃತ್ತಿ ಮಾಡ್ತಾ ಇರಲಿ, ಏನೇ ವ್ಯಾಪಾರ ಮಾಡ್ತಾ ಇರಲಿ, ಆ ಒಂದು ಜಾಗದಲ್ಲಿ ನಿಮಗೆ ಫೈನಾನ್ಷಿಯಲ್ ವಿಚಾರದಲ್ಲಿ ಮಾಡುವಂತಹ ಕೆಲಸ ಕ್ರಿಯೆ ಕರ್ಮ ಎಲ್ಲ ಕೂಡ ನಷ್ಟದಿಂದ ಕೂಡಿರುತ್ತೆ. ಅದಕ್ಕೆ ಈ ಅಂಶಗಳನ್ನ ಮನಸ್ಸಲ್ಲಿ ಜಾಗೃತಿಯಿಂದ ನೀವು ಗಮನಿಸಿ, ನೀವು ಸೂರ್ಯಗ್ರಹ ಶಾಂತಿ ಪರಿಹಾರ ಮತ್ತು ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ವೈಪರೀತ್ಯಗಳಿಂದ ತಪ್ಪಿಸಬಹುದಾಗಿರುತ್ತೆ. ನವೆಂಬರ್ 16ನೇ ತಾರೀಕಿಗೆ ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ. ವೃಶ್ಚಿಕ ರಾಶಿಯಲ್ಲಿ ಕುಜಿನ ಮನೆಯಲ್ಲಿ ಒಂದು ಶುಭದಾಯಕವಾದಂತಹ ಫಲ, ಆದಾಯಪ್ರದ ಅನುಕೂಲ, ಸ್ವಲ್ಪ ಪುಟ್ಟು ಹಿಡಿದು ಸಾಧಿಸುವಂತಹ ಯೋಗ ಫಲ, ಆದಾಯಗಳನ್ನ ಗಳಿಸ್ಕೊಳ್ಳುವಂತಹ ಒಂದು ಅವಕಾಶ ಸಿಗತ್ತೆ. ಡಿಸೆಂಬರ್ 16ನೇ ತಾರೀಕಿಗೆ ಒಳ್ಳೆಯ ವಿಚಾರವಾಗಿ ಖರ್ಚು ಮಾಡುವಂಥದ್ದು, ಒಂದು ಪುಣ್ಯ ಸ್ಥಳಗಳಲ್ಲಿ ಅಂದರೆ ದೇವತಾ ದರ್ಶನಗಳು ಮಾಡುವಂತಹದ್ದು, ಮತ್ತೆ ಧರ್ಮ ಕ್ಷೇತ್ರಗಳಿಗೆ ಓಡಾಟ ಮಾಡಿ ಖರ್ಚು ಮಾಡುವಂತಹದ್ದು ಇವೆಲ್ಲ ಕೂಡ ಬರುತ್ತೆ. ಮತ್ತೆ ದಾನ ಧರ್ಮಗಳು ಮಾಡುವಂತಹದ್ದು ಕೂಡ ಈ ಸಮಯದಲ್ಲಿ ನಿಮ್ಮ ಕೈಯಿಂದ ನಡೆಯುತ್ತೆ. ಜನವರಿ 14, 2025 ಅಂದರೆ ಮಕರ ಸಂಕ್ರಾಂತಿ. ಮಕರ ರಾಶಿಗೆ ಸೂರ್ಯ ಪ್ರವೇಶ. ಹಾಗಾಗಿ ನಿಮ್ಮ ರಾಶಿಯಲ್ಲಿಗೆ ಸೂರ್ಯ ಪ್ರವೇಶ ಮಾಡ್ತಾರಿಂದ ಸ್ವಲ್ಪ ಅಭಿವೃದ್ಧಿದಾಯಕ ಪ್ರಯತ್ನಗಳು ನಡೆಯುತ್ತೆ. ಆದರೂ ನಿಮ್ಮ ರಾಶಾಧಿಪತಿ ಶನಿಗೆ ಸೂರ್ಯನಿಗೆ ಆಗದೇ ಇರೋದ್ರಿಂದ ಸ್ವಲ್ಪ ಕಸಿವಿಸಿ ಇರುತ್ತೆ, ಮನಸ್ಸಲ್ಲಿ ದ್ವಂದ್ವ ಸ್ಥಿತಿ ಇರುತ್ತೆ. ಇದೇನೋ ಮಾಡೋಣವಾ ಬೇಡವಾ, ಇದು ಈ ಟೈಮಲ್ಲಿ ಆಗುತ್ತೋ ಇಲ್ವೋ, ಆ ರೀತಿ ಪ್ರಯತ್ನ. ಅದಕ್ಕೋಸ್ಕರ ಸ್ವಲ್ಪ ಶನಿ ಪರಿಹಾರ ಮಾಡಿಕೊಂಡ್ರೆ ಉತ್ತಮವಾದಂಥ ಫಲ ಸಿಗತ್ತೆ. ಮಕರ ರಾಶಿಯವರಿಗೆ ಸುಮಾರು 5 ವರ್ಷಗಳಿಂದ 7.5 ಇತ್ತು, ಬಿಡ್ತಾ ಇರ್ತಕ್ಕಂಥ ಸಮಯ ಇನ್ನು ಕೇವಲ 1 ವರ್ಷ ಇರುತ್ತೆ. ಶನಿ ನಿಮಗೆ ಒಳ್ಳೇದು ಮಾಡೋ ಟೈಮಲ್ಲಿ ಇದ್ದಾನೆ. ಮಕರ ರಾಶಿಯವರಿಗೆ ಶನಿ ಉತ್ತಮ ಫಲ ಕೊಡ್ತಾನೆ, ದುಡ್ಡು ಕಾಸು ಕೊಟ್ಬಿಟ್ಟು ಹೋಗ್ತಾನೆ, ಕೆಲಸ ಕಾರ್ಯ ಕೊಟ್ಬಿಟ್ಟು ಹೋಗ್ತಾನೆ, ಆರೋಗ್ಯ ಕೊಟ್ಬಿಟ್ಟು ಹೋಗ್ತಾನೆ. ಮಕರ ರಾಶಿಯವರಿಗೆ 5 ವರ್ಷಗಳಿಂದ ಚೆನ್ನಾಗಿ ಅನುಭವಿಸಿರ್ತೀರ ವಿವಿಧ ರೀತಿ ಹೆಲ್ತ್ ಪ್ರಾಬ್ಲಮ್ಗಳು. ಈಗ ಒಳ್ಳೆಯದಾಗುವಂಥ ದಿನಗಳಾಗಿದೆ, ಶುಭ ಫಲ ಇದೆ. ಶನಿಯಿಂದ 7.5 ಬಿಟ್ಟು ಹೋಗ್ತಾ ಇದ್ದಾನೆ, ಇದು ಒಳ್ಳೆಯದು. ಕೆಲವರಿಗೆ ಪ್ರಥಮ ಶನಿ ಬಂದಿರ್ತಾನೆ, ಮತ್ತು 2ನೇ ಶನಿ ಬಂದಿರುತ್ತೆ, ಅಧಮ 3ನೇ ಶನಿ ಬಂದಿರುತ್ತೆ.
ಅದು ಆರೋಗ್ಯ ನಷ್ಟ, ಮರಣ ಶನಿ ಅಂತ ಹೇಳ್ಬೋದು. ಆ ಥರ ಒಂದು ವೈಪರೀತ್ಯದ ಶನಿಗಳು ಬಂದಿರ್ಬೋದು. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 3 ಬಾರಿ ಕಂಪಲ್ಸರಿ ಬರುತ್ತೆ. 120 ವರ್ಷ ಜೀವನ ಮಾಡೋರಿಗೆ 4 ಸತಿ ಕೂಡ ಬರುತ್ತೆ. ಶನಿ ಬಂದಾಗ ಶನಿ ಆರಾಧನೆ ಮಾಡೋದು ತುಂಬ ಉತ್ತಮ. ಅದಕ್ಕೆ ಯಾರ್ಯಾರಿಗೆ ನೋಡ್ಕೋಬೇಕು ನಿಮ್ಮ ರಾಶಿಗೆ ಶನಿ ಎಲ್ಲಿದ್ದಾನಪ್ಪ ಏನು ಅಂತ. ಇನ್ನು ಫೆಬ್ರವರಿ 12ನೇ ತಾರೀಕಿಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಅದಕ್ಕೆ ಶನಿ ಕೂಡ ಅಲ್ಲೇ ಸಂಚಾರದಲ್ಲಿದ್ದಾನೆ. ಗೋಚಾರದಲ್ಲಿ ಶನಿ ಮತ್ತೆ ಸೂರ್ಯ ಇತಿ ಆಗ್ತಾರೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ಕೆಲಸ ಕಾರ್ಯ ವಿಚಾರದಲ್ಲಿ, ದುಡ್ಡು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಸೂರ್ಯ ಮತ್ತು ಶನಿಯ ಸಂಧಿ ಶಾಂತಿ ಪರಿಹಾರ ಮಾಡೋದ್ರಿಂದ ಆ ಒಂದು ದ್ವಂದ್ವ ಸ್ಥಿತಿ, ಒಂದು ವೈಪರೀತ್ಯ, ಚಿಂತೆ, ಯೋಚನೆ, ದುಡ್ಡು ಕಾಸು ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ವೈಪರೀತ್ಯಗಳು ಬರುವುದಿಲ್ಲ. ಈ ಪರಿಹಾರ ಮಾಡಿ. ಮಾರ್ಚ್ 14ನೇ ತಾರೀಕಿಗೆ ಮೀನ ರಾಶಿ ಪ್ರವೇಶ ಮಾಡ್ತಾನೆ. ಮೀನ ರಾಶಿಯಲ್ಲಿ ಉತ್ತಮವಾದಂಥ ಪ್ರಯತ್ನ ಕಾರ್ಯಗಳು ನಡೆಯುತ್ತೆ. ಆದರೆ ರಾಹು ಇದ್ದಾನೆ. ರಾಹುವಿಂದ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ಪೆಟ್ಟಾಗತ್ತೆ. ಲೇಟ್ ಮಾಡ್ತಾನೆ, ರಿವರ್ಸ್ ಮಾಡ್ತಾನೆ, ನಿಧಾನ ಮಾಡ್ತಾನೆ. ತಲೆ ಹೊರೆ ಆಗುವಂಥ ಸ್ಥಿತಿಯಲ್ಲಿ ಇರುತ್ತೆ. ಆದರೆ ಸೂರ್ಯ ಸೇರ್ಕೊಂಡಿರೋದ್ರಿಂದ ಸೂರ್ಯನಿಗೆ ರಾಹು ಬಗ್ಗುತ್ತಾನೆ, ಹೊಂದ್ಕೊಂತಾನೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ನಿಮ್ಮ ಪ್ರಯತ್ನಗಳು ಸುಟ್ಟಾದ, ತಿರುಗಾಟ, ಲೇಟು, ನಿಧಾನ ಆದರೂ ಕೂಡ ಸ್ವಲ್ಪ ಕ್ರಿಯಾಶೀಲವಾಗಿ ಕೆಲಸಗಳು ಆಗೋಗ್ಬಿಡುತ್ತೆ. ಉತ್ತಮ ಫಲ ಇದೆ. ಹಾಗಾಗಿ ತುಂಬ ಮಕರ ರಾಶಿಯವರು ಗಮನಿಸಬೇಕಾದಂಥ ವಿಚಾರ ಅಂತಂದರೆ ವೃತ್ತಿ ವಿಚಾರದಲ್ಲಿ ಮತ್ತು ಭಾಗ್ಯ ವಿಚಾರದಲ್ಲಿ, ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ, ಈ 3 ವಿಚಾರ ಗಮನ ಇಟ್ಕೊಳ್ಳಿ. ಉಳಿದಂತಹ 9 ಸಮಯದಲ್ಲಿ ಅಂದರೆ 9 ಮಾಸಗಳಲ್ಲಿ, 9 ತಿಂಗಳುಗಳಲ್ಲಿ ಉತ್ತಮವಾದ ಫಲ ಮಕರ ರಾಶಿಯವರು ಪಡೆಯಬಹುದಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೋರ್ತಾ ಒಳ್ಳೆಯದಾಗಲಿ. ನಮಸ್ಕಾರ.